2025 ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಯಶಸ್ವಿಯಾಗಿ ನಡೆದಿದೆ. ಕಾಡಿನಿಂದ ನಾಡಿಗೆ ಬಂದು ಜಂಬೂ ಸವಾರಿ ಮೆರವಣಿಗೆಯನ್ನು ಯಶಸ್ವಿಯಾಗಿ ಮಾಡಿದಂತಹ ಗಜಪಡೆಗಳು ಇವತ್ತು ನಾಡಿನಿಂದ ಕಾಡಿಗೆ ವಾಪಸ್ಸು ಹೊರಟಿವೆ. ನಾನೀಗ ಮೈಸೂರು ಅರಮನೆ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಗಜಪಡೆಯನ್ನು ಲಾರಿಗಳ ಮುಖಾಂತರವಾಗಿ ವಾಪಸ್ಸು ಕಾಡಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರುವಂಥದ್ದು ನಮ್ಮ ಏನು ಕನ್ನಡ ನಾಡಿನ ಜೀವನದಿ ಕಾವೇರಿ ಹೆಸರಿನ ಕಾವೇರಿ ಆನೆಯನ್ನು ಇದೀಗ ಲಾರಿಗಳ ಮುಖಾಂತರವಾಗಿ ವಾಪಸ್ಸು ಕಾಡಿಗೆ ಕಳಿಸುವಂಥ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಮೈಸೂರಿನ ಅರಮನೆಯಲ್ಲಿ ಎಲ್ಲ 14 ಆನೆಗಳಿಗೂ ಸಹ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಲಾಯಿತು. ಪೂಜೆಯ ನಂತರ ಎಲ್ಲ ಆನೆಗಳಿಗೂ ಲಾರಿಗೆ ಹತ್ತಿಸಲಾಗಿದೆ. ಲಾರಿಯ ಮುಖಾಂತರವಾಗಿ ವಾಪಸ್ಸು ಅರಣ್ಯಕ್ಕೆ ತೆರಳುವಂಥ ಕೆಲಸ ಆಗಿದೆ. ನೀವು ನೋಡ್ತಾ ಇರ್ಬೋದು, ಮಿನಿ ದಸರಾ ರೀತಿಯಲ್ಲಿ ಆನೆಗಳನ್ನು ಬೀಳ್ಕೊಡುವಂಥ ಕೆಲಸವನ್ನು ಜನರು ಮಾಡ್ತಾ ಇದ್ದಾರೆ. ಅರಮನೆಯ ಸುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದಾರೆ. ಹೊರಟಿರುವಂಥ ಆನೆಗಳಿಗೆ ವಿದಾಯ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಮತ್ತೊಮ್ಮೆ ಆನೆಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಈ ಆನೆಗಳಿಗೆ ಮುಂದಿನ ವರ್ಷದವರೆಗೂ ಸಹ ಜನ ಕಾಯಬೇಕು. ಈಗ ನೀವು ನೋಡ್ತಾ ಇರುವಂಥದ್ದು ಮಹೇಂದ್ರ ಆನೆಯನ್ನು ಬಳ್ಳೆಯ ಆನೆ ಶಿಬಿರಕ್ಕೆ ಈ ಒಂದು ಮಹೇಂದ್ರ ಆನೆ ಹೊರಟಿದೆ. ಜನರು ಸಹ ಸಾಕಷ್ಟು ಉತ್ಸಾಹದಲ್ಲಿ, ಅಂದರೆ ಭಾರದ ಮನಸ್ಸಿನಲ್ಲಿ ಆನೆಗಳನ್ನು ಬೀಳ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಹೇಂದ್ರ ಆನೆಯನ್ನು ನೀವು ನೋಡ್ತಾ ಇದ್ದೀರಾ. ಬಳ್ಳೆ ಆನೆ ಶಿಬಿರಕ್ಕೆ ಮಹೇಂದ್ರ ಆನೆ ಹೊರಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಲಕ್ಷ್ಮೀ ಆನೆ ಏನಿದೆ, ಲಕ್ಷ್ಮೀ ಆನೆಯನ್ನು ನೋಡ್ತಾ ಇದ್ದೀರಾ. ಈ ಲಕ್ಷ್ಮೀ ಆನೆ ಸಹ ಬಳ್ಳೆ ಆನೆ ಶಿಬಿರಕ್ಕೆ ಹೊರಟಿರುವಂಥದ್ದು. ಅದ್ರ ಜೊತೆಗೆ ಮಾವುತರು ಮತ್ತು ಕಾವಾಡಿಗಳು ಸಹ ಅದ್ರ ಜೊತೆಯಲ್ಲೇ ಹೊರಟಿರುವಂಥದ್ದು. ಸಕುಟುಂಬ ಸಮೇತರಾಗಿ ಆಗಮಿಸಿದ್ರು. ಎಲ್ರಿಗೂ ಸಹ ವಿದಾಯ ಹೇಳ್ತಾ ಲಕ್ಷ್ಮೀ ಆನೆ ವಾಪಸ್ಸು ಹೋಗ್ತಾ ಇರುವಂಥದ್ದು. ಅಭಿಮನ್ಯು ಆನೆಯ ಜೊತೆಗೆ ಇದೇ ಒಂದು ಆನೆ ಏನಿದೆ ಕುಮ್ಕಿ ಆನೆಯಾಗಿ ಕೆಲಸವನ್ನು ನಿರ್ವಹಿಸಿತ್ತು. ಜನರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜಮಾಯಿಸಿದ್ದಾರೆ ಅರಮನೆ ಬಳಿ. ಎಲ್ಲ ಆನೆಗಳನ್ನು ವಾಪಸ್ಸು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಲಾರಿಯಲ್ಲಿ ಬರ್ತಾ ಇರುವಂಥದ್ದು ಪ್ರಶಾಂತ ಆನೆಯನ್ನು ನೀವು ನೋಡ್ತಾ ಇದ್ದೀರಾ. ಅತ್ಯಂತ ಪ್ರಶಾಂತ ಸ್ವಭಾವದ ಈ ಒಂದು ಆನೆ ಏನಿದೆ ಅದನ್ನು ಸಹ ಲಾರಿಯ ಮುಖಾಂತರವಾಗಿ ದುಬಾರೆ ಆನೆ ಶಿಬಿರಕ್ಕೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮಾವುತರು ಮತ್ತು ಕಾವಾಡಿಗಳು ಇಷ್ಟು ದಿನ ಇದ್ದರು. ನೀವು ನೋಡ್ತಾ ಇದ್ದೀರಾ ಪ್ರಶಾಂತ ಆನೆಯನ್ನು ವಾಪಸ್ಸು ಹೋಗುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅದೇ ರೀತಿಯಲ್ಲಿ ಈಗ ನೀವು ನೋಡ್ತಾ ಇರುವಂಥದ್ದು ಈ ಒಂದು ದಸರಾ ಗಜಪಡೆಯ ಕ್ಯಾಪ್ಟನ್ ಆಗಿ ದಾಖಲೆಯ ಒಂದು ಜಂಬೂ ಸವಾರಿಯನ್ನು ಯಶಸ್ವಿಯಾಗಿ ಮುಗಿಸಿಕೊಟ್ಟಂತಹ ಅಭಿಮನ್ಯು ಆನೆಯನ್ನು ಒಬ್ಬ ನಾಯಕನಾಗಿ ಯಾವ ರೀತಿ ಇರಬೇಕು ಆ ರೀತಿಯಾಗಿ ನಾಯಕನಾಗಿ ವಿದಾಯವನ್ನು ಹೇಳಿ ಹೋಗ್ತಾ ಇರುವಂತಹ ಅಭಿಮನ್ಯು ಈ ಬಾರಿ ದಸರಾದ ಯಶಸ್ವಿ ಪ್ರದರ್ಶನಕ್ಕೆ ಕಾರಣಕರ್ತನಾದಂತಹ ಅಭಿಮನ್ಯು ಸಹ ವಾಪಸ್ಸು ಹೋಗ್ತಾ ಇದ್ದಾನೆ. ಇದೇ ರೀತಿಯಾಗಿ 14 ಆನೆಗಳು ಸಹ ಯಶಸ್ವಿಯಾಗಿ ದಸರಾವನ್ನು ಮುಗಿಸಿ ವಾಪಸ್ ಹೋಗ್ತಾ ಇದ್ದಾವೆ. DCF ಡಾಕ್ಟರ್ ಪ್ರಭುಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಸರ್, 14 ಆನೆಗಳನ್ನು ಸಹ ಅವುಗಳ ಶಿಬಿರಕ್ಕೆ ಕಳಿಸ್ತಾ ಇದ್ದೀರಾ, ಹೇಗೆ ಕಳಿಸ್ತಾರಂತ ಸರ್? ಮುಂದೆ ಕಳಿಸ್ಬಿಟ್ಟಿದ್ವಲ್ಲ, ಹೇಗೆ ವಾಪಸ್ ಆಗ್ತಾ ಎಲ್ಲ ಹೋಗ್ತಾ ಇದ್ದವು ಆನೆಗಳು. 14 ಆನೆಗಳನ್ನು ಕೂಡ ಇವತ್ತು ದಸರಾನ ಮುಗಿಸ್ಬಿಟ್ಟು ಕ್ಯಾಂಪ್ಗೆ ವಾಪಸ್ ಹೋಗ್ತಾ ಇದ್ದಾವೆ. ಇನ್ನು ರೂಟೀನ್ ಡೈಲಿ ಕೆಲಸಗಳು ಅದ್ರ ಪ್ರಕಾರ ಅದು ಕಾಡಲ್ಲಿ ಮೇಯ್ಕೊಂಡು ಇರುತ್ತೆ. ಸರ್, ಯಾವ್ಯಾವ ಆನೆಗಳು ಯಾವ್ಯಾವ ಶಿಬಿರಕ್ಕೆ ಹೋಗ್ತಾ ಇದ್ದಾವೆ? ಎಲ್ಲೆಲ್ಲಿ ಯಾವ ಮೂಲ ಆನೆಗಳಿಂದ ಎಲ್ಲೆಲ್ಲಿ ದುಬಾರೆಯಿಂದ ಒಂದು 5 ಆನೆಗಳೇ ತಂದಿದ್ವಿ, ಅಲ್ಲಿಂದ ಅಲ್ಲಿ ಹೋಗುತ್ತೆ. ಮತ್ತಿಗೋಡಿಂದ ಹೋಗುತ್ತೆ, ಆಮೇಲೆ ಇದು ಬಳ್ಳೆಗೆ ಹೋಗ್ತಾ ಇದೆ, ಆಮೇಲೆ ದೊಡ್ಡ ಅರ್ವೆಗೆ ಹೋಗ್ತಾ ಇದೆ, ದೊಡ್ಡ ಅರ್ವೆ ಇದು ನಮ್ಮ ಏಕಲವ್ಯ ಹೋಗ್ತಾ ಇದೆ, ನಮ್ಮ ಮತ್ತಿಗೋಡಿಗೆ ಅಭಿಮನ್ಯು. ಈ ಥರ ಎಲ್ಲ 5 ಕ್ಯಾಂಪ್ಗಳು, ಬಳ್ಳೆ ಹಾಗೆ ಮಹೇಂದ್ರ ಮತ್ತು ಲಕ್ಷ್ಮಿ ಹೋಗ್ತಾಳೆ, ಧನಂಜಯ, ಆಮೇಲೆ ಕಂಜನ್ನು, ಗೋಪಿ, ಇವರೆಲ್ಲ ದುಬಾರೆ ಆನೆ. ಎಲ್ಲರಿಗೂ ಕುತೂಹಲ ಇರುವಂಥದ್ದು, ಅರಮನೆಯಲ್ಲಿ ಆನೆಗಳಿದ್ವು, ದಸರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವು, ಕಾಡಿಗೆ ಹೋದ್ಮೇಲೆ ಆನೆಗಳ ದಿನಚರಿ ಹೇಗಿರುತ್ತೆ? ಸೇಮ್ ಏನಿಲ್ಲ, ಬೆಳಗ್ಗೆ 2 ಅವರ್ಸ್ ಬರುತ್ತೆ, ಕ್ಯಾಂಪಿಗೆ ಬರುತ್ತೆ, ಅಲ್ಲಿ ಊಟ ಮಾಡಿಸ್ತಾರೆ, ಆಮೇಲೆ ಕಾಡಿಗೆ ಬಿಡ್ತಾರೆ, ಮತ್ತೆ ಸಂಜೆ ಕರ್ಕೊಂಡ್ಬಂದು ಊಟ ಮಾಡಿಸಿ ಮತ್ತೆ ಸಂಜೆ ಕಾಡಿಗೆ ಬಿಡ್ತಾರೆ. ಹಾಗಾಗಿ ಅದು ಕಾಡಿಗೆ ಸ್ವಲ್ಪ ಓಡಾಡ್ಕೊಂಡು ಇರುತ್ತೆ, ಫ್ರೀ ಆಗಿ ಮೂಮೆಂಟ್ ಇರುತ್ತಲ್ಲ. ಹಾಗಾಗಿ ಅರಮನೆಯ ರಾಜಾತಿಥ್ಯ ಅಲ್ಲಿ ಸಿಗುತ್ತಾ, ಅಥವಾ ಅಲ್ಲಿ ಸಿಗುವಂಥ ಬಿದಿರು, ಕಬ್ಬು, ಅಥವಾ ಯಾವ ರೀತಿ ಆಹಾರ ಪದಾರ್ಥ ಕೊಡಲಾಗುತ್ತೆ ಅಂತ? ಅಲ್ಲಿ ಬೆಳಗ್ಗೆ ಅದಕ್ಕೆ ಮುದ್ದೆ, ಏನು ಅದಕ್ಕೆ ಇದು ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್ ಏನು ಬೇಕು ಕೊಡ್ತಾರೆ, ಸಾಯಂಕಾಲನೂ ಕೊಡ್ತಾರೆ. ಉಳಿದ ಟೈಮಲ್ಲಿ ಕಾಡಲ್ಲಿ ಸೊಪ್ಪುಗಳನ್ನೆಲ್ಲ ಕಾಡಲ್ಲೇ ತಿನ್ನುತ್ತೆ. ಅದು ಒಂದು ರೀತಿಯ ದಾಖಲೆ ಅಂತ ಹೇಳ್ಬೋದು. ಬಂದಂಥ 14 ಆನೆಗಳು ಸಹ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗಿಯಾಗಿತ್ತು. ಹೌದು, ಇದೊಂದು ಹೊಸ ದಾಖಲೆನೇ ಅದು, ದಾಖಲೆನೇ. ಯಾಕಂದರೆ 14 ಆನೆಗಳು ಫಸ್ಟ್ ಟೈಮ್ ಇಂದ ಹಿಸ್ಟ್ರಿಯಲ್ಲಿ ಪ್ರೊಸೆಷನಲ್ಲಿ ಭಾಗವಹಿಸಿರೋದು. ಹಾಗೆ ಸರ್, ಈಗ ಅಭಿಮನ್ಯು ಆನೆ ಮುಂದಿನ ಬಾರಿಯೂ ಜಂಬೂ ಸವಾರಿಯಲ್ಲಿ ಕ್ಯಾಪ್ಟನ್ ಆಗ್ತಾನ ಅನ್ನೋ ಒಂದು ಕುತೂಹಲ ಜನರನ್ನು ಕೇಳ್ತಾ ಇದೆ. ನಾವೆಲ್ಲಿ ರಿಟೈರ್ಮೆಂಟ್ ಎಲ್ಲಿ ಘೋಷಿಸಿಲ್ಲ. ಈಸ್ 59 ಇಯರ್ ಓಲ್ಡ್. ನೋಡೋಣ, ಮುಂದಿನ ವರ್ಷ. ಧೋನಿ ಥರ ಈಗ ಕ್ಯಾಪ್ಟನ್ ಆಗೇ ಮುಂದುವರಿತಾನೆ ಅಭಿಮನ್ಯು. ಅದಕ್ಕೆ ಮುಂದಿನ ವರ್ಷದಲ್ಲಿ ಇದನ್ನು ಎಲ್ಲನೂ ಕನ್ಸಿಡರ್ ಮಾಡಿ ಕ್ಯಾಪ್ಚರ್ದ ಇದೆ. ಸದ್ಯಕ್ಕೆ ಒಟ್ಟಿನಲ್ಲಿ ಫಿಟ್ ಆಗಿದ್ದಾನೆ. ಹೌದೌದು, ತುಂಬ ಫಿಟ್ ಆಗಿದ್ದಾನೆ. ಈ ಬಾರಿ ದಸರೆಯಲ್ಲಿ ಏನು ಚಾಲೆಂಜಿಂಗ್ ಆಗಿತ್ತು ಅಂತ?
ಚಾಲೆಂಜಿಂಗ್ ಅಂತಂದರೆ ಮೇನ್ ಇದು ಕ್ರೌಡ್ ಕಂಟ್ರೋಲ್ ಈಸ್ ಮೇನ್ ಚಾಲೆಂಜಸ್ಸು. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ಗಳ ಕೋಆರ್ಡಿನೇಷನ್ಸ್ ಇದೆಲ್ಲ ಚಾಲೆಂಜಸ್ಗಳಾಗಿ ಕಂಡು ಬಂದು ನಮಗೆ. ಹಾಗಾಗಿ ಬರ್ತಾ ಅದು ಇನ್ನೂ ಸಲಿತ ಆದರೆ ಒಳ್ಳೆಯದು ಅಂತ. ತೃಪ್ತಿ, ನಿರಾಳ ಭಾವ ಪ್ರಭುಗೌಡ ಅವರಿಗೆ ಇದೆ, ಖಂಡಿತ ಇದೆ. ಥ್ಯಾಂಕ್ ಯು. ಇದು ಡಾಕ್ಟರ್ ಪ್ರಭುಗೌಡ ಮಾತು. ನೀವು ನೋಡ್ತಾ ಇರ್ಬೋದು ಆನೆಗಳನ್ನು. ಸೊ ಸಾಕಷ್ಟು ಅಂದರೆ ಲಾರಿಗಳ ಮುಖಾಂತರವಾಗಿ ವಾಪಸ್ ಆಗುವಂಥ ಸಂದರ್ಭದಲ್ಲಿಯೂ ಸಹ ಜನಗಳು ಅಂದರೆ ಏನು ದಸರಾಗೆ ಬಂದಿದ್ರು. ಸೊ ಅಭಿಮನ್ಯು ಆನೆಯನ್ನು ನೋಡ್ತಾ ಇದ್ದೀರಾ. ಅಂತಿಮ ವಿದಾಯವನ್ನು ಹೇಳುವಂಥ ಕೆಲಸವನ್ನು ಅಂದರೆ ನಗರಕ್ಕೆ ಕಾಡಿಗೆ ಹೋಗುವಂತಹ ಕೆಲಸ ಆಗ್ತಾ ಇದೆ ಲಾರಿಗಳ ಮುಖಾಂತರವಾಗಿ. ಸೊ ಮೈಸೂರಿಗೆ ಅಂತಿಮ ವಿದಾಯವನ್ನು ಹೇಳಿ ವಾಪಸ್ಸು ಕಾಡಿಗೆ ಹೋಗುವಂಥ ಕೆಲಸವನ್ನು ಎಲ್ಲ ಆನೆಗಳು ಸಹ ಮಾಡ್ತಾ ಇದ್ದಾರೆ. ಜನಗಳನ್ನ ನೋಡ್ತಾ ಇರ್ಬೋದು. ಸೊ ಆನೆಗಳು ಕಾಡಿನಿಂದ ನಾಡಿಗೆ ಬಂದ ಮೊದಲ ದಿನದಿಂದಲೂ ಸಹ ಜನರು ಇದೇ ರೀತಿಯಂಥ ಉತ್ಸಾಹವನ್ನು ತೋರಿಸ್ತಿದ್ರು. ಅಂದರೆ ಪ್ರತಿನಿತ್ಯ ಆನೆಗಳು ಏನು ತಾಲೀಮನ್ನು ನಡೆಸ್ತಾ ಇದ್ವು. ರಸ್ತೆಯ ಎರಡೂ ಬದಿಗಳಲ್ಲಿ ನಿಂತು ಆನೆಗಳ ಒಂದು ವಾಕಿಂಗನ್ನು ನೋಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಸೊ ಇದೀಗಲೂ ಸಹ ಅವುಗಳಿಗೆ ವಿದಾಯ ಹೇಳಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಸೊ ಎಲ್ಲರೂ ಸಹ ಆನೆಗಳಿಗೆ ಮಾಡ್ತಂತ. ಮತ್ತು ನೀವು ಕಾವಾಡಿಗಳು ಮತ್ತು ಮಾವುತರ ಒಂದು ಮಕ್ಕಳನ್ನು ನೋಡ್ತಾ ಇರ್ಬೋದು. ಏನು ಕಾಡಿನಿಂದ ನಾಡಿಗೆ ಬಂದು ನಾಡಿನಲ್ಲಿ ಇದ್ದರು. ಸೊ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ನೀಡಿದಂಥ ಅಂದರೆ ಉಡುಗೊರೆಯಾಗಿ ನೀಡಿದಂತಹ ಎಲ್ಲ ಭಾವಚಿತ್ರಗಳನ್ನು ಸಹ ತೆಗೆದುಕೊಂಡು ವಾಪಸ್ಸು ಕಾಡಿನತ್ತ ತೆರಳುತ್ತಾ ಇದ್ದಾರೆ. ಸೊ ಎಲ್ರಿಗೂ ಸಹ ಯಶಸ್ವಿಯಾಗಿ ದಸರಾವನ್ನು ಮುಗಿಸಿದಂತಹ ಒಂದು ತೃಪ್ತಿ ಎಲ್ಲರಲ್ಲೂ ಸಹ ಮನೆ ಮಾಡಿದೆ. ಮತ್ತೊಮ್ಮೆ ಗಜಪಡೆಯ ಕಲರವವನ್ನು ನೋಡಬೇಕು ಅಂದರೆ ಮೈಸೂರಿನಲ್ಲಿ ಮುಂದಿನ ದಸರೆಯವರೆಗೂ ಸಹ ಕಾಯಲೇಬೇಕು. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.